यदलापुर ग्राम पंचायत के सदस्यों ने माननीय कार्यकारी अधिकारी की कार को घेरकर विरोध प्रदर्शन किया तथा बीदर तालुके के यदलापुर ग्राम पंचायत में एक अलग ग्राम पंचायत विकास अधिकार की नियुक्ति की मांग की। उपरोक्त विषय को लेकर यदलापुर ग्राम पंचायत के अध्यक्ष उपाध्यक्ष समस्त सदस्यों की ओर से तथा 5 गाँव के विकास हेतु मूलभूत सुविधाओं हेतु यदलापुर ग्राम पंचायत में 3 से 4 दिनों के लिए एक अन्य पंचायत विकास अधिकारी की नियुक्ति की जाए, अन्यथा हम सभी जिला पंचायत कार्यालय के समक्ष धरना देंगे। माननीय कार्यपालक अधिकारी को एक प्रार्थना पत्र सौंपा गया। इस अवसर पर गुणवंत राव पाटिल ग्राम पंचायत अध्यक्ष यदलापुर, कावेरी प्रशांत उपाध्यक्ष यदलापुर ग्राम पंचायत, शिवकुमार तुंगा, स्वामीदास मुगनूरे, एमडी उस्माना सदस्य ग्राम पंचायत यदलापुर और ग्रामीण युवा शामिल हुए। केपी न्यूज के कैमरामैन पपुराज का कवरेज। नम्बली 15ನೇ ಹಣಕಾಸಿನ ವ್ಯವಹಾರ ಆಗಿದೆ ಯದಲಾಪುರ ಗ್ರಾಮ ಪಂಚಾಯತದಲ್ಲಿ। ಅದು ಎನ್ಕ್ವೈರಿ ಮಾಡಂದ್ರೆ ಈಗ ಒಂದು ತಿಂಗಳಾಯಿತು, ಇನ್ನೂ ಯಾರೂ ಮಾಡಲಿಲ್ಲ। ಈಗ ಮುಂದಿನ ಹೋರಾಟ ಇರ್ತದೆ ಇಲ್ಲಿ ತಾಲೂಕಾ ಪಂಚಾಯತ್ ಮುಂದೆ ಮತ್ತು ಯದಲಾಪುರ ಗ್ರಾಮ ಪಂಚಾಯತ್ ಮುಂದೆ ಲಾಕ್ ಹಾಕಿ ಕೂಡ್ತೇವೆ ಅಂಥೇಳಿ ನಮ್ಮ ಹೆಸರು ಗುಣವಂತರಾವ್ ಪಾಟೀಲ್ ಅಂತ, ಅಧ್ಯಕ್ಷರು ನಾವು ಯದಲಾಪುರ ಗ್ರಾಮ ಪಂಚಾಯತ್। ಯದಲಾಪುರ ಗ್ರಾಮ ಪಂಚಾಯತ್ನಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗಿದೆ ಹಾಗೂ ಏನು ತನ್ನ ಮನ ಬಂದಂತೆ ಏನು ಡಿಜಿಟಲ್ ಖಾತೆಗಳನ್ನು 1000ಕ್ಕಿಂತ ಮೇಲ್ಪಟ್ಟು ಹೊಡೆದಿರ್ತಾರೆ ಮತ್ತು ತೆರಿಗೆ ಹಣನೂ ಕೂಡ ಏನು ತನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಳ್ತಾರೆ। ಇಲ್ಲಿ ನಾವು ಆಲ್ರೆಡಿ ನಾವು ಒಂದು 4 ತಿಂಗಳಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ ನಾವು ಓಡಾಡ್ತಾ ಇದ್ದೆವು। ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಗ್ರಾಮದಲ್ಲಿ, ಎಲ್ಲ ಲೈಟ್ ಇಲ್ಲ ಮತ್ತು ಸ್ವಚ್ಛತೆ ಇಲ್ಲ ಮತ್ತು ಚರಂಡಿಗಳನ್ನು ಎಲ್ಲ ತುಂಬಿ ಇವತ್ತು ಗ್ರಾಮದಲ್ಲಿ ಹಳ್ಳ ಹರಿದಂಗೆ ಹರಿತಾ ಇದೆ। ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಹಾಗೂ ಮತ್ತು ಅವ್ರ ಮೇಲೆ ಆಲ್ರೆಡಿ ಏನು ಇನ್ಕ್ವೈರಿ ಕುಂತದ, ಇನ್ಕ್ವೈರಿ ಕುಂತು 28 ತಾರೀಕು 7ನೇ ತಿಂಗಳದಾಗೆ। ನಮಸ್ಕಾರ, ನನ್ನ ಹೆಸರು ಸುಧಾಕರ್ ಕೋಟೆ ಅಂತ, ನಾನು ಕನ್ನಡ ಪರ ಹೋರಾಟಗಾರ ಆಗಿದ್ದೇನೆ। ಯದಲಾಪುರ ಗ್ರಾಮ ಪಂಚಾಯತ್ನಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಸುಮಾರು 2 ತಿಂಗಳಿಂದ ನಮ್ಮ ಯದಲಾಪುರ ಗ್ರಾಮದಲ್ಲಿ 15ನೇ ಹಣಕಾಸು ಯೋಜನೆಯಡಿ ಮತ್ತು ಕರ ವಸೂಲಿಯಲ್ಲಿ ಮತ್ತು ಡಿಜಿಟಲ್ ಖಾತಾದಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಇವರು ಎಲ್ಲ ಸದಸ್ಯರು ಅಧ್ಯಕ್ಷರು ಕೂಡಿ ಇವರು ದೂರನ್ನು ಕೊಟ್ಟಿರ್ತಾರೆ। ಆದರೂ ಸಹ ಇಲ್ಲಿವರೆಗೂ ಆ ದೂರಿನ ಬಗ್ಗೆ ಯಾವ ಒಂದು ಅಧಿಕಾರಿಯೂ ಗಮನ ಹರಿಸದೆ ಅವರ ಮನ ಬಂದಂತೆ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ। ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸದಸ್ಯರಿಗೆ ಯಾವುದೇ ₹1 ಕಿಮ್ಮತ್ತಿಲ್ಲದೇ ಅವರು ಯಾವುದೇ ಮರ್ಯಾದೆ ಕೊಡಲ್ದೇ ಅವ್ರ ಮನ ಬಂದಂತೆ ಅವ್ರ ಕೈಯ ಕಾನೂನು ಹಿಡ್ಕೊಂಡು ಅವರು ಇದು ಮಾಡ್ತಾರೆ। ನಮ್ಮ ಯದಲಾಪುರ ಗ್ರಾಮದಲ್ಲಿ ಅನೇಕ ರೀತಿ ಭ್ರಷ್ಟಾಚಾರ ಆಗ್ಯದ। ನಾನು ಸ್ವಾಮಿದಾಸ್ ಅಂತೇಳಿ ಮಾತಾಡ್ತಾ ಇದ್ದೀನಿ। ಇವಾಗ ಎಲ್ಲ 15ನೇ ಹಣಕಾಸಿಂದು ಮತ್ತು ಕರ ವಸೂಲಿ ಆಗಿದ್ದು ಎಲ್ಲ ಹಿಸಾಬ್ ನಾವು ಕೇಳಿದ್ವಿ। ಅದರಲ್ಲಿ RTIನಲ್ಲಿ ನಾನು ಹಾಕಿದ್ದೆ, ಇದರದ್ದು ಉತ್ತರ ಅವರು ಕೊಟ್ಟಿಲ್ಲ। RTIದಲ್ಲಿ ಕೇಳಿದಂಥ ಮಾಹಿತಿ ನನಗೆ ಕೊಟ್ಟಿಲ್ಲ ಅವರು। ಇವಾಗ ಏನಂತಾರೆ, ನಿನಗೆ ನೋಡ್ಕೊತೀನಿ ಮಾಡ್ತೀನಿ ಎಂಬ ಶಬ್ದ ಮಾತಾಡ್ಲತ್ತಾರೆ। ನಾವು ಸುನೀತಾ ಬನ್ನೇರು ಮೇಡಮ್ ಅವರು ಇವಾಗ 15ನೇ ಹಣಕಾಸಿಂದು ಸಾರ್ವಜನಿಕವಾಗಿ ಕೇಳೋದು ತಪ್ಪ? RTI ಹಾಕಿದ್ದೆವು, RTI ಹಾಕಿದಲ್ಲಿ ಕೇಳಿದರೆ ಅದ್ರ ಮಾಹಿತಿ ಕೊಡಬೇಕಲ್ಲ। ಫೀಸ್ ಕಟ್ರಿ ಅಂತಂದ್ರೆ ₹1145 ಕಟ್ರಿ ಅಂತ ಹೇಳಿದ್ರು, ಕಟ್ಲಾಕ